ದೇವಿಯ ಮುಖ ಹೇಗಿದೆ ಅಂದರೆ ಚಂದ್ರನು ನಾಚ್ಕೋಬೇಕಂತೆ, ಅಷ್ಟು ಅವಳು ಕಾಂತಿಮಯವಾದ. ವಿಧು ವಿಡಂಬನ ವದನೆ. ಚಂದ್ರನೇ ಬಹಳ ಸುಂದರ. ಅವನು ದೇವಿ ನೋಡಿದಾಗ ನಾಚ್ಕೋತಾನಂತೆ. ಅಷ್ಟು ಪ್ರಫುಲ್ಲವಾದಂತಹ ತೇಜಸ್ಸಿನಿಂದ ಕೂಡಿದಿರ್ತಕ್ಕಂತಹ ಮೀನಾಕ್ಷಿಯ ದೇವಿ ಆ ವದನವನ್ನು ದೀಕ್ಷಿತರು ಹಾಗೆ ವರ್ಣನೆ ಮಾಡ್ತಾರೆ. ಅಂತಹ ಒಂದು ಉತ್ಕೃಷ್ಟ ಕೃತಿ. ಅದಕ್ಕೆ ಒಂದು ಸ್ಥಿರವಾದಂತಹ ಲಯ ಕೈಗೆ ಸಿಗದೆ ಹೋದರೆ ಅದು ಇಟ್ ಲೂಸಸ್ ಇಟ್ಸ್ ವೆಯ್ಟ್, ಇಟ್ ಬಿಕಮ್ಸ್ ಸ್ಟೇಜ್. ಯಾವ ಒಂದು ನಮ್ಮ ರುದ್ರಪಟ್ಟಣದ ಹಳೆಯ ಸಂಗೀತ ವಿದ್ವಾಂಸರ ಆತ್ಮಕ್ಕೆ ಶಾಂತಿಯಾಗಿದೆ. ರುದ್ರದೇವನಾಗದೆ ಈಶ್ವರನಾಗಿ ಪ್ರಸನ್ನನಾಗಿ ಅವನು ನಮ್ಮೆಲ್ಲರನ್ನು ಕಾಪಾಡಿದ್ದಾನೆ ಅಂಥೇಳಿ ಅವರಿಗೆ ರುದ್ರಪಟ್ಟಣ ಸಂಗೀತೋತ್ಸವ ಸಮಿತಿ ಟ್ರಸ್ಟಿಂದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಮರ್ಪಿಸಿ ನಮ್ಮ ಟಿ ಎಸ್ ಕೃಷ್ಣಮೂರ್ತಿಯವರು ಅವರು ಟಾಟಾ ಇನ್ಸ್ಟಿಟ್ಯೂಟ್ಲಿ ME ಮಾಡಿ ಅವರದೇ ಆದ ಒಂದು ಕೈಗಾರಿಕೆ ನಡೆಸಿ ಸುಮಾರು ಒಂದು 70-80 ಜನಕ್ಕೆ ಅವರು ಒಡೆಯರಾಗಿದ್ದಾರೆ, ನೇತಾರರಾಗಿದ್ದಾರೆ. ಅಂದರೆ ಇವರಿಂದ 70 ಜನ ಊಟ ಮಾಡ್ತಾ ಇದ್ದಾರೆ. ಅಂದರೆ ಸಮಾಜಕ್ಕೆ ಎಷ್ಟು ಒಳ್ಳೆಯ ಕೆಲಸ ಮಾಡಿ ನೋಡಿ. ಇಂಡಸ್ಟ್ರಿ ನಿಮಗೆಲ್ಲ ಗೊತ್ತಿದೆ ಎಷ್ಟು ಟೆನ್ಷನ್ ಇರ್ಬೋದು ಅಂತ. ಅವ್ರ ವೈರ್ ಟೆನ್ಷನ್ ಇದ್ದೇ ಇರುತ್ತೆ. ಅವ್ರ ಪಾಪ ಯಾವಾಗಲೂ ವೈಲಿನ ವೈರು 5ನೇ ಮನೆ ಹಾಡ್ದ ನುಡ್ಸೋಕೆ ಬಹಳ ಟೆನ್ಷನ್ ಇದ್ದೇ ಇರುತ್ತೆ. ಅದರ ಬದುಕಿನಲ್ಲೂ ಟೆನ್ಷನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಅವ್ರ ಸಂಗೀತವನ್ನು ಬಹಳ ರಿಲ್ಯಾಕ್ಸ್ ಆಗಿ ತೊಗೊಂಡಿದ್ದಾರೆ. ಟಿ ಎಸ್ ಕೃಷ್ಣಮೂರ್ತಿ ನಮ್ಮ ರಾಜ್ಯದ ಒಬ್ಬ ಪ್ರತಿಭಾವಂತ ವಾದಕರು. ನಮ್ಮ ಕೈಗಾರಿಕೆ ಅದೊಂದು ಆದರೆ ಯಾವತ್ತೂ ನನಗೆ ಕೆಲಸ ಇದೆ ಅನ್ನೋ ಬರೋಲ್ಲ ಸರ್ ಅಂತ ಅವ್ರು ಹೇಳೇ ಇಲ್ಲ. ಎಷ್ಟೇ ಕೈಗಾರಿಕೆಯಲ್ಲಿ ಕಷ್ಟ ಇರಲಿ ಅಥವಾ ಕಷ್ಟ ಸುಖಗಳಿದ್ದೇ ಇರುತ್ತೆ ಇಂಡಸ್ಟ್ರಿಯಲ್ಲಿ, ಆರ್ಗನೈಸಿಂಗ್ ಇಂಡಸ್ಟ್ರಿ ಅಂತಂದರೆ. ಆದರೂ ಒಂದು ದಿವಸ ನಾನು ಮಾಡ್ತಾಯಿದ್ದೀವಿ. MA ಕೃಷ್ಣಮೂರ್ತಿ ಅಂತ ಗೊತ್ತಾಯಿದೆ. ಮಾಸ್ಟರ್ MA ಕೃಷ್ಣಮೂರ್ತಿ ಇದ್ದರೆ ನಮ್ಮ ಕೃತಿಯೊಡನೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಂದಿನ ಕಾರ್ಯಕ್ರಮವನ್ನು ವಿವರಣೆಯನ್ನು ಗೀತಾಮಣಿ ನೀಡ್ತಾಳೆ. श्रीमान RK पद्मनाभ, ಅವರ ಸಹಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾಸ್ಕರ ಅವಧಾನಿ ಹಾಗೂ RL ಕೃಪಾ, ಇವರುಗಳಿಗೆ ತನ್ನ ವತಿಯಿಂದ ಒಂದು ಹಾರ ಹಾಕಿ ಮರ್ಯಾದೆ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾವುಗಳು
ಇದು ಯಾವುದೇ ಒಂದು ಪ್ರೊಫೆಷನಲ್ ನಾಟಕ ಅಲ್ಲ. ಸರ್ ಶಾಸ್ತ್ರೀಯ ಸಂಗೀತದಲ್ಲಿರೋ ಶಕ್ತಿನೇ ಅದು. ದುಃಖದಲ್ಲಿರೋರಿಗೆ ಸಾಂತ್ವನ ನೀಡುತ್ತೆ, ನಿರುತ್ಸಾಹಗಳಲ್ಲಿ ಜೀವನೋತ್ಸಾಹ ತುಂಬುತ್ತೆ, ಅಜ್ಞಾನಿಗಳಲ್ಲಿ ಜ್ಞಾನೋದಯ ಮೂಡಿಸೇನೋ. ಧನ್ಯನಾದೇನೋ ನಾ ಧನ್ಯನಾದೇನೋ ಧನ್ಯನಾದೇನೋ ನಾ ಧನ್ಯನಾದೇನೋ. ಕಾವ್ಯೋದ್ರಂಥಗಳ ದೇವರ ನಾಮಗಳ ಕಾವ್ಯೋದ್ರಂಥ ರಾಜರ ಕಂಡು ರಚಿಸಿ ಪಾಡಿ ಹೊಗಳಿದ ರಾಜರ ಕಂಡು ಧನ್ಯನಾದೇನೋ ನಾ ಧನ್ಯನಾದೇನೋ. ನೀನು ಬಗಿಲಲಿ ಬೇಗ ಭಜಕನು ಯೋಗದ ಪಥಗಳನ್ನು ಏನೊಂದರೆ
ಅದೆಲ್ಲ ಇದ್ದಿದ್ದೆ. ಇವಾಗ ಹಯಗ್ರೀವ ಉಪಾಸ್ಮಹೇ
సంగీత జ్ఞాన విహీనులకు మోక్షము గలద. ಸಂಗೀತ ಜ್ಞಾನವಿಲ್ಲದವನಿಗೆ ಮೋಕ್ಷ ಪ್ರಾಪ್ತಿ ಇಲ್ಲವೇ ಇಲ್ಲ. ಸಂಗೀತ ನಮ್ಮೆಲ್ಲರನ್ನು ರಕ್ಷಿಸಲಿ, ಬೆಳೆಸಲಿ, ಉದ್ಧರಿಸಲಿ. ನಾವೆಲ್ಲರೂ ನಾದ ಬ್ರಹ್ಮನ ಉಪಾಸನೆಯಲ್ಲಿ, ನಾದೋಪಾಸನೆಯಲ್ಲಿ ತೊಡಗೋಣ. ಭಾವನೆ ಬಂದರು ಭಾವವಿಲ್ಲ ಭಾವ. ಎಲ್ಲರಿಗೂ ನಮಸ್ಕಾರ. ಸುಮಾರು 2 ಗಂಟೆಗಳ ಕಾಲ ಒಂದು ವಿನೂತನ ಅಥವಾ ಅನುಪಮವಾದಂತಹ ಒಂದು ಅನುಭವವನ್ನು ಪಡೆದು ಬಹುಶಃ ಶಮಸ್ಥಿತಿಯನ್ನು ನಾನು ತಲುಪಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಡ್ತೇನೆ. ಮೊಟ್ಟ ಮೊದಲು ನಾನು ಮಾತುಗಾರಳಲ್ಲ, ಅದನ್ನು ಮೊದಲು ತಮ್ಮ ಸಂಗೀತ ರೂಪಕ ಅಂತಲೇ ನಾನು ಅದನ್ನು ಕರಿತೀನಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಒಂದು ಗೀತರೂಪಕದಿಂದ ನೃತ್ಯ ರೂಪಕವಾಯಿತು. ಆ ನಂತರ ಒಂದು ನಾಟಕದ ಒಂದು ಹಿನ್ನೆಲೆಯನ್ನು ಕೂಡ ತಾನು 3 ಆಯಾಮಗಳನ್ನು ಪಡೆದುಕೊಂಡು ತನ್ನ ಒಂದು ವಿಸ್ತೃತಿಯನ್ನು ಹೊಂದಿತು ಅಂತ ಹೇಳಿ ನನಗೆ ಅನ್ನಿಸ್ತು. ಇದರಲ್ಲಿ 2 ಒಂದು ಭಾಗಗಳನ್ನು ನಾನು ಕಂಡೆ. ಒಂದು ಗಾನಕಲಾಭೂಷಣ ಪದ್ಮನಾಭ ಅವರು ತಮ್ಮ ಒಂದು ಅನುಭವವನ್ನು, ತಮ್ಮ ಒಂದು ದಿವ್ಯತೆಯನ್ನು ವಾದಿರಾಜರೊಡನೆ ಹಂಚಿಕೊಂಡಿದ್ದನ್ನು ಒಂದು ಭಾಗದಲ್ಲಿ ನೋಡಿದ್ರೆ, ಮತ್ತೊಂದು ಭಾಗದಲ್ಲಿ ಈ ಎಲ್ಲ ಇಷ್ಟು ಜನ 15ರಿಂದ 16 ಅಂತ ನಾನು ಅಂದ್ಕೊಂಡಿದ್ದೇನೆ, ಅಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಒಂದು ಗುರುಗಳ ಒಂದು ಒಂದು ಅನುಭವವನ್ನು ಇವರೆಲ್ಲರೂ ಕಂಡುಕೊಂಡರು ಅಂತ ಹೇಳಿ. ಬೆಂಗಳೂರಿಂದ ಪ್ರೊಫೆಸರ್ ಗೀತಾ ರಾಮಾಂಜಮ್ ಅವರು ನಮ್ಮ ಊರಿಗೆ ಬಂದಿದ್ದಾರೆ. ಅವರು ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಹಾಗೂ ನಾಟಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳ ಅಧ್ಯಯನ ಮಾಡಿರ್ತಕ್ಕಂತಹ ಒಬ್ಬ ವಿಶೇಷ ಮಹಿಳೆ. ಅವರು ಬಂದು 2 ಮಾತಾಡಬೇಕು ಅನ್ನೋ ಅಪೇಕ್ಷೆ ಇಟ್ಟಿದ್ದಾರೆ. ದಯಮಾಡಿ ರುದ್ರಪಟ್ನಂ ಸಾಂಸ್ಕೃತಿಕ ಬೀಡಿನ ಎಲ್ಲ ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ಕಲಾರಾಧಕರೇ, ಕಲೆ ಬೀಡನ್ನೇ ಕಟ್ಟಿರುವಂಥ ಒಂದು ಸಭೆಯಿಂದ ಅಥವಾ ಒಂದು ಕಲಾನಿಕೇತನದಿಂದ ನನ್ನ ನಮಸ್ಕಾರ ಮೊದಲು ತಮಗೆಲ್ಲರಿಗೂ ಅರ್ಪಿಸಿ. ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಶಾಸನ ಇದೆ. ಆ ಶಾಸನವನ್ನು ನಾನು ಅದರ ಕನ್ನಡ ತರ್ಜನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ತೊಗೊಂಡು ಕನ್ನಡೀಕರಣ ಮಾಡಿಸಿ ಅದನ್ನು ಓದಿದಾಗ ಜೋಡಿ ಮತ್ಕೊಡು ಅನ್ನುವಂತಹ ಒಂದು ಪ್ರಸ್ತಾಪ ಮಾಡಿದೆ ಆ ಶಾಸನದಲ್ಲಿ. ಆಗ ರುದ್ರಪಟ್ನ ಅನ್ನೋ ಹೆಸರು ಇರಲಿಲ್ಲ, ಹಯಗ್ರೀವಪುರ ಅಂತ ನಮ್ಮ ಊರಿಗಿತ್ತು ಅವಾಗ. ಅದು ಯಾವಾಗ ರುದ್ರಪಟ್ನ ಆಯಿತೋ ಗೊತ್ತಿಲ್ಲ. ಅಂತೂ 12-13 ಇದು ಚರಿತ್ರೆ, ಇದು ಸುಮ್ಮನೆ ನಾವೇನು ಹೇಳ್ಕೊಡೋದಲ್ಲ. ಚರಿತ್ರೆಯಲ್ಲಿ 12-13 ಶತಮಾನದಲ್ಲಿ ನಮ್ಮ ಈ ಊರಿಗೆ ಹಯಗ್ರೀವಪುರ ಅಂತ ಹೆಸರಿದೆ. ಅಂದರೆ ಹಯಗ್ರೀವ ದೇವರಿಗೂ ಈಗಿನ ಪ್ರಸ್ತುತ ರುದ್ರಪಟ್ಟಣದಕ್ಕೂ ಏನೋ ಒಂದು ವಿಶೇಷವಾದ ಬಾಂಧವ್ಯ ಇರಬೇಕು. ಆ ಹಯಗ್ರೀವರ ದೇವರ ಉಪಾಸಕರಾದಂತಹ ವಾದಿರಾಜ ಸ್ವಾಮಿಗಳ ಪಾದಧೂಳಿಯನ್ನು ತೊಳೆಯುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಅದು ಈ ರುದ್ರಪಟ್ಟಣ ಗ್ರಾಮದಿಂದ. ಇನ್ಯಾವುದರಿಂದ ನಮಗೆ ಸ್ಪಷ್ಟಪಡ್ತೀನಿ. ನಮ್ಮ ಈ ಮಕ್ಕಳೆಲ್ಲ ವಿಶೇಷವಾದ ಪ್ರತಿಭೆ ಇರೋರು. ನನ್ನ ಬದುಕಿನಲ್ಲಿ ಒಂದೇ ಒಂದು ಆಸೆ ಅಂದರೆ ಯಾವಾಗಲೂ ನನ್ನ ಶಿಷ್ಯರು ನನ್ನ ತುಂಬ ಹತ್ತಿರ ಇರಬೇಕು. ಅದೇ ನನ್ನ ಬದುಕಿನ ಆಸೆ.
ಆಗಿದ್ದಾಗ ಮಾತ್ರ ಗುರು ಶಿಷ್ಯ ಅನ್ನೋದಕ್ಕೆ ಅರ್ಥ ಇರೋದು. ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಯಾವಾಗಲೂ ನನ್ನ ಹತ್ತಿರ ಇರೋಕ್ಕೆ ಬಯಸ್ತೀನಿ. ಒಂದು ಸ್ವಲ್ಪ ಅವ್ರು ದೂರ ಆದರೆ ನನಗೆ ಇಷ್ಟ ಆಗಲ್ಲ ಅದು. ಆಗ ನನ್ನ ಮನೋಭಾವೇ ಚೇಂಜ್ ಆಗಿಬಿಡುತ್ತೆ, ನನ್ನ ನಡವಳಿಕೆನೇ ಚೇಂಜ್ ಆಗಿಬಿಡುತ್ತೆ. ಇದು ನಾನು ಬೆಳೆಸ್ಕೊಂಡು ಬಂದಿರೋ ರೀತಿ. ಅದಕ್ಕೆ ಐ ಆಮ್ ದಿ ಮೋಸ್ಟ್ ಅಂತ ಹೇಳ್ತೀನಿ. ಆದರೆ ನಿಮ್ಮ ಬದುಕಿನಲ್ಲಿ ಎಂಥ ಆಸ್ತಿ ಇದೆ ಅಂದರೆ ನನ್ನ ಶಿಷ್ಯರು ಅಂತ ಹೇಳ್ಕೊಳ್ತೀನಿ. ದಟ್ ಈಸ್ ಮೈ ಗ್ರೇಟೆಸ್ಟ್ ಅಸೆಟ್ ದಟ್ ಒನ್ ಕ್ಯಾನ್ ಎವರ್ ಥಿಂಕ್ ಆಫ್. ಇದು ನನಗೆ ಬೇಕಾದ್ದು. ನನಗೆ ನೀವು ಕೊಟ್ಟಿರೋದು ಈ ನೆಲ, ಈ ಭೂಮಿ, ಈ ರುದ್ರ ಪಟ್ಟಣ. ಅವನ ದೇಹವೇ ಸಂಗೀತ, ಇಡೀ ದೇಹವೇ ಸಂಗೀತ. ಅವನಿಗೆ ರುದ್ರಪಟ್ಟಣ ಸಂಗೀತೋತ್ಸವ ಸಮಿತಿ ಟ್ರಸ್ಟ್ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಮಾನಸಿ ಎ ವೆರಿ ಕ್ರಿಯೇಟಿವ್ ಆರ್ಟಿಸ್ಟ್, ವೆರಿ ಕ್ರಿಯೇಟಿವ್ ಗರ್ಲ್. ಅವಳು ಬಹಳ ಸೃಜನಶೀಲತೆ ಇರುವ ಒಂದು ಹೆಣ್ಣುಮಗುವುದು. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಇದ್ದಾಗ ಅವಳು ನೃತ್ಯದಲ್ಲಾಗಲಿ, ಸಂಗೀತದಲ್ಲಾಗಲಿ, ಅವಳ ಅಕಾಡೆಮಿಕ್ ಕೆರಿಯರಲ್ಲಿ ಅವಳಿಗೆ ಇಂಡಿಯನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ಅದು MBAಗೆ ಅವರಿಗೆ ಸೀಟ್ ಸಿಕ್ಕಿದೆ. ಅವಳಿಗೆ ಬಹುಶಃ ಇಡೀ ನಮ್ಮ ಸಂಗೀತ ಪ್ರಪಂಚದಲ್ಲಿ MBA ಬೆಂಗಳೂರಿನ ಸಿಕ್ಕಿದ ಏಕೈಕ ಸಂಗೀತ ವಿದ್ಯಾರ್ಥಿನಿ. ಅವಳು ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ. ತುಂಬ ಚೆನ್ನಾಗಿ ಹಾಡ್ತಾಳೆ, ನೃತ್ಯ ಮಾಡ್ತಾಳೆ, ಮಾತಾಡ್ತಾಳೆ. ಶಿ ಈಸ್ ಎವ್ರಿಥಿಂಗ್. ದೇವರವಳಿಗೆ ಭಗವಂತ ಅನುಗ್ರಹ ಇರಲಿ, ವಾದಿರಾಜ ಸ್ವಾಮಿಗಳ ಅನುಗ್ರಹ ಇರಲಿ, ರುದ್ರನ ಅನುಗ್ರಹ ಇರಲಿ, ಈಶ್ವರನ ಅನುಗ್ರಹ ಅಂತೇಳಿ ಸಮಿತಿಯ ಟ್ರಸ್ಟ್ ಪರವಾಗಿ ಅವಳನ್ನು ಅಭಿನಂದಿಸ್ತಾ ಇದ್ದೀನಿ. ಸಹನಾ ರಾಮಚಂದ್ರ ತುಂಬ ಚೆನ್ನಾಗಿ ಹಾಡ್ತಾಳೆ. ಒಳ್ಳೆ ಶಾರೀರ, ಒಳ್ಳೆಯ ನಡತೆ, ಗುರುಭಕ್ತಿ, ಹಾಡಿಕೆಯಲ್ಲಿ ತನ್ಮಯತೆ, ಆ ಶಾರೀರದಲ್ಲಿ ಸೌಖ್ಯ, ಆಮೇಲೆ ಶ್ರದ್ಧೆ, ಇವೆಲ್ಲ ಅವಳನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗಿದೆ. ಅವಳ ಕಚೇರಿಯನ್ನು ಮಾನಸಿ ಹಾಗೂ ನಮ್ಮ ಸಹನ ಕಚೇರಿ ನಾಳೆ ಕೇಳ್ತೀರಿ. ಈಗ ನಮ್ಮ ಟೈಮ್ ಶೆಡ್ಯೂಲ್ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಮಾತಾಡೋದು. ಸಹನಾಳಿಗೂ ಸಹ ನಮ್ಮ ಹೃದಯಪೂರ್ವಕ ಬೆಳೆದಿರೋ ಸದಸ್ಯರು. ಸೀತಾಕೋಟೆ ಅವಳು ಸಹ ಒಬ್ಬ ಬಹಳ ಡ್ಯಾನ್ಸ್ ಮಾಡಿದ ಧನ್ಯನಾದನ ಅವಳೇ ಮಾಡಬೇಕು ಅಂತ ನನ್ನ ಆಶಯ. ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಅಷ್ಟು ಒಳ್ಳೆಯ ಅಭಿನಯ. ಅವಳಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕೃಷ್ಣ ಪ್ರಸಾದ್ ಅಂತಾನೆ, ಆಲ್ ದಿ ಬೆಸ್ಟ್, ನೀವು ದೇವರು ಒಳ್ಳೇದು ಮಾಡಲಿ. ಕೃಷ್ಣಾಪುರಿಗೆ ಹೋಗ್ತಾ ಇದ್ದಾನೆ, ಅವನಿಗೂ ಸಹ ನಮ್ಮ ಕೃತಜ್ಞತೆಗಳು ಸಲ್ಲಿಸ್ತಾನೆ. ಅವನಿಗೂ ಸಹ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಅವನಿಗೂ ಸಹ ನಮ್ಮ ಕೇಳುತ್ತೆ. ಪ್ರಜ್ವಲ ಭಗವಂತ ಒಳ್ಳೇದು ಮಾಡಲಿ. ಅಭಿನಂದನೆಗಳು. ಬೊಮ್ಮ ಅನದರ್ ಬ್ರಿಲಿಯಂಟ್ ಗರ್ಲ್, ದೇವರು ಒಳ್ಳೇದು ಮಾಡಿ. ಅಭಿನಂದನೆಗಳು. ವಾದಿರಾಜ ಭವನದಲ್ಲಿ ಅವನು ಗುರುಕುಲದಲ್ಲಿದ್ದಾನೆ, ಅವನಿಗೂ ಭಗವಂತ ಒಳ್ಳೇದು ಮಾಡಲಿ. ಶಶಿಧರ ಅರ್ಚನೆ ಮಾಡ್ತಾನೆ. ವಾದಿರಾಜ ಭವನಕ್ಕೆ ಹೋದ್ಮೇಲೆ ಮೇಳಕರ್ತರಾಗ ಎಕ್ಸ್ಪ್ಲೈನ್ ಮಾಡ್ತಾನೆ. ಅವನು ಎಷ್ಟು ಬಗ್ಗೆ ಆಸಕ್ತಿ, ಸಂಗೀತದ ಬಗ್ಗೆ ಅವನು ನಮ್ಮ ಶಶಿಧರನೇ ಇದ್ದ ಒಂದು ಕಾಲದಲ್ಲಿ. ಒಂದೇ ಒಂದು
ಹಾಕೊಂಡಿರಲ್ಲ ನೋಡಿ ಇದು